ಭೂಮಿಯ ರೊಟೇಷನ್ನನ್ನೇ ನಿಧಾನಗೊಳಿಸುವ ಒಂದು ಆಣೆಕಟ್ಟು ಇದೆ ಅಂತ ಗೊತ್ತಾ? ಒಂದು ಆಣೆಕಟ್ಟು 30 ಲಕ್ಷ ಜನರ ಸಾವಿಗೆ ಕಾರಣವಾದ ಪ್ರವಾಹವನ್ನು ನಿಲ್ಲಿಸಿತು. ಈ ಡ್ಯಾಂ ಒಡೆದರೆ ಇದು ಮಾನವ ಇತಿಹಾಸದ ಅತಿ ದೊಡ್ಡ ವಿಪತ್ತು ಆಗಬಹುದು. 2300 ಮೀಟರ್ ಉದ್ದ, 60 ಮಹಡಿಗಳಷ್ಟು ಎತ್ತರ. ಇದು ಸಾಮಾನ್ಯ ಡ್ಯಾಂ ಅಲ್ಲ. ಒಂದು ಡ್ಯಾಂಗಾಗಿ 10 ಲಕ್ಷ ಜನರು ತಮ್ಮ ಮನೆ ಕಳೆದುಕೊಂಡರು. ಮಾನವನು ನಿರ್ಮಿಸಿದ ವಿಶ್ವದ ಅತಿದೊಡ್ಡ ಅಣೆಕಟ್ಟು 2300 ಮೀಟರ್ ಉದ್ದ, 60 ಮಹಡಿಗಳಷ್ಟು ಎತ್ತರ. ಇದು ಯಾಂಗ್ಜಿ ನದಿಯ ಮೇಲೆ ನಿರ್ಮಿಸಲಾಗಿದೆ. ಈ ನದಿ 6000 ಕಿಲೋಮೀಟರ್ಗಿಂತ ಹೆಚ್ಚು ಉದ್ದ ಹೊಂದಿದ್ದು ಆಶಿಯಾದ ಅತಿದೊಡ್ಡ ನದಿಯಾಗಿದೆ. 1911ರಲ್ಲಿ ಭೀಕರ ಮಳೆ ಬಂದು ನದಿಯ ನೀರಿನ ಮಟ್ಟ ಏರಿತು. 2 ಲಕ್ಷ ಜನರು ಪ್ರಾಣ ಕಳೆದುಕೊಂಡರು. 1931ರಲ್ಲಿ ಮತ್ತೆ ಭೀಕರ ಪ್ರವಾಹ. ಈ ಬಾರಿ 30 ಲಕ್ಷ ಜನರು ಸಾವನ್ನಪ್ಪಿದರು. ಚೀನಾ ಸಂಪೂರ್ಣವಾಗಿ ನಡುಗಿ ಹೋಯಿತು. ಇದಕ್ಕೆ ಪರಿಹಾರ ಒಂದೇ: ಈ ನದಿಯನ್ನು ನಿಯಂತ್ರಿಸಬೇಕು. ಅದರ ಫಲಿತಾಂಶವೇ ಈ ಮಹಾ ಅಣೆಕಟ್ಟು. 1994ರಲ್ಲಿ ನಿರ್ಮಾಣ ಆರಂಭ. ಒಮ್ಮೆಲೆ 40,000 ಕಾರ್ಮಿಕರು ಕೆಲಸ ಮಾಡಿದರು. 17 ವರ್ಷಗಳ ನಂತರ 2011ರಲ್ಲಿ ಪೂರ್ಣಗೊಂಡಿತು. ಇದು ವಿಶ್ವದ ಅತಿದೊಡ್ಡ ಕಾಂಕ್ರೀಟ್ ಸ್ಟ್ರಕ್ಚರ್. 2.8 ಕೋಟಿ ಕ್ಯೂಬಿಕ್ ಮೀಟರ್ ಕಾಂಕ್ರೀಟ್ ಬಳಸಲಾಗಿದೆ. ಇದು ಭೂಮಿಯ ರೊಟೇಷನ್ನನ್ನೇ ನಿಧಾನಗೊಳಿಸುತ್ತದೆ. ಒಂದು ದಿನ 0.06 ಮೈಕ್ರೋಸೆಕೆಂಡು ಹೆಚ್ಚುವಾಗುತ್ತದೆ. ಈ ಡ್ಯಾಂ ನಿರ್ಮಿಸಲು $32 ಬಿಲಿಯನ್ ವೆಚ್ಚವಾಯಿತು. ಕೆಲವು ದೇಶಗಳ ಜಿಡಿಪಿಗಿಂತಲೂ ಹೆಚ್ಚು. ಇದು ವಿಶ್ವದ ಅತಿದೊಡ್ಡ ಪವರ್ ಪ್ಲಾಂಟ್ ಕೂಡ ಹೌದು. 32 ಟರ್ಬೈನ್ಗಳು ಸೇರಿ 22,500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ. ಇದು 6 ಕೋಟಿ ಜನರಿಗೆ ವಿದ್ಯುತ್ ಒದಗಿಸುತ್ತದೆ. ಪ್ರವಾಹ ನಿಯಂತ್ರಣಕ್ಕೂ ಸಹಾಯ ಮಾಡುತ್ತದೆ. ಆದರೆ ಇದರ ಹಿಂದೆ ನೋವಿದೆ. 10 ಲಕ್ಷ ಜನರನ್ನು ಸ್ಥಳಾಂತರ ಮಾಡಬೇಕಾಯಿತು. ನಗರಗಳು ನೀರಿನಲ್ಲಿ ಮುಳುಗಿದವು. ಡ್ಯಾಂ ನಿರ್ಮಾಣಕ್ಕೆ ನದಿಯ ದಾರಿಯನ್ನು ತಾತ್ಕಾಲಿಕವಾಗಿ ತಡೆದರು. ಎಂಜಿನಿಯರ್ಗಳ ಅದ್ಭುತ ತಂತ್ರಜ್ಞಾನ. ಇಲ್ಲಿ ಹಡಗುಗಳು ಸಾಗಲು ವಿಶೇಷ ಲಿಫ್ಟ್ ವ್ಯವಸ್ಥೆ ಇದೆ. 100 ಮೀಟರ್ ಎತ್ತರಕ್ಕೆ ಹಡಗುಗಳನ್ನು ಏರಿಸುತ್ತದೆ. ಆದರೆ ಅಪಾಯವೂ ಇದೆ. ಜಾಸ್ತಿ ಮಳೆ ಬಂದರೆ ಡ್ಯಾಂ ತುಂಬಬಹುದು. ಇತಿಹಾಸದಲ್ಲಿ 100ಕ್ಕೂ ಹೆಚ್ಚು ಡ್ಯಾಂಗಳು ಒಡೆದಿವೆ. 1975ರಲ್ಲಿ ಚೀನಾದಲ್ಲಿ 2.4 ಲಕ್ಷ ಜನರು ಮೃತಪಟ್ಟರು. ಈ ಡ್ಯಾಂ ಒಡೆದರೆ ಇದು ಮಾನವ ಇತಿಹಾಸದ ಅತಿದೊಡ್ಡ ವಿಪತ್ತುಲಾಗಬಹುದು. ಇದು ಮಾನವನ ಶಕ್ತಿ ಅಥವಾ ಅಪಾಯ? ಪ್ರಕೃತಿಯನ್ನು ಜಯಿಸಿದ್ದಾನಾ ಅಥವಾ ಸವಾಲು ಹಾಕಿದ್ದಾನಾ?